ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನೀವು ಬೆಂಗಳೂರಲ್ಲಿ ಇದ್ಕೊಂಡು ಒನ್ ಡೇ ಏನಾದರೂ ಟ್ರಿಪ್ ಮಾಡ್ತಿದ್ರೆ ನೀವು ರವಿಶಂಕರ್ ಗುರೂಜಿ ಆಶ್ರಮ್ಗೆ ಆರಾಮಾಗಿ ಹೋಗಿ ಬರ್ಬೋದು. ಸೊ ಮೆಜೆಸ್ಟಿಕ್ಕಿಂದ ಇದು 25 ಕಿಲೋಮೀಟರ್ ಆಗುತ್ತೆ ಮತ್ತು ಬನಶಂಕರಿ TTMC ಇಂದ 14 ಕಿಲೋಮೀಟರ್ ಆಗುತ್ತೆ. ಸೊ ಮೆಜೆಸ್ಟಿಕ್ಕಿಂದ ಅಷ್ಟೊಂದು ಬಸ್ ಅವೈಲೇಬಿಲಿಟಿ ಇಲ್ಲ. ಸೊ ನೀವು ಬನಶಂಕರಿ TTMCಗೆ ಬಂದುಬಿಟ್ಟು ಅಲ್ಲಿಂದ 14 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿ ಸುಮಾರು ಬಸ್ಸಸ್ ಅವೈಲೇಬಿಲಿಟಿ ಇದ್ದಾವೆ. ಸೊ ನೀವು ಅಲ್ಲಿಂದ ಪಿಕಪ್ ಮಾಡಿಕೊಂಡು ಡೈರೆಕ್ಟ್ ರವಿಶಂಕರ್ ಗುರೂಜಿ ಆಶ್ರಮ ಮುಂದೆನೇ ಇದು ಡ್ರಾಪ್ ಮಾಡುತ್ತೆ ನಿಮಗೆ. ಸೊ ಇಲ್ಲಿಂದ ಬನಶಂಕರಿ TTMCಯಿಂದ ಸುಮಾರು ಒಂದು 30-40 ನಿಮಿಷ ಆಗ್ಬೋದು ಅಂತ ಅಂದ್ಕೊತೀನಿ. ಇಲ್ಲ ಅಂತಂದರೆ ನೀವು ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೆ ಬಂದುಬಿಟ್ಟು ಮೆಟ್ರೋದಲ್ಲಿ ಬಂದುಬಿಟ್ಟು ಅಲ್ಲಿಂದ ನೀವು ಪಿಕಪ್ ಮಾಡಿಕೊಂಡು ರವಿಶಂಕರ್ ಗುರೂಜಿ ಆಶ್ರಮನ ತಲುಪ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಬನಶಂಕರಿ TTMCಯಿಂದ ಯಾವ್ಯಾವ ಬಸ್ ನಂಬರ್ ಇದ್ದಾವೆ ಅಂತ. ಸೊ ನನ್ನ ಟೈಮ್ ಪ್ರಕಾರ ಈ ಬಸ್ಸಸ್ ಅವೈಲೇಬಿಲಿಟಿ ತೋರಿಸ್ತಿದೆ. ಸೊ ನೀವು ಗೂಗಲ್ ಮ್ಯಾಪಲ್ಲಿ ಹೋಗ್ಬಿಟ್ಟು ನಿಮ್ಮ ಬನಶಂಕರಿ TTMCಯಿಂದ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಡ್ರಾಪ್ ಅಂತ ಹಾಕಿ ಯಾವ್ಯಾವ ಬಸ್ಸಸ್ ಯಾವ ಟೈಮಲ್ಲಿ ಅವೈಲೇಬಿಲಿಟಿ ಇದ್ದಾವೆ ಅಂತ ನಿಮಗೆ ತೋರಿಸುತ್ತೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ರಿಟರ್ನ್ ಬರುವಾಗ ಕೂಡ ಬಸ್ ಅವೈಲೇಬಿಲಿಟಿ ಇದೆ. ಬಟ್ ಬರುವಾಗ 6 ಗಂಟೆ 7 ಗಂಟೆಗಿಂತ ಮುಂಚೆ ಬಿಟ್ಟರೆ ನಿಮ್ಗೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ 6 ಗಂಟೆ 7 ಗಂಟೆ ಆದಮೇಲೆ ಬಸ್ಸಸ್ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಸೊ ದೂರ ಹೋಗೋರಿಗೆ ಚೂರು ಕಷ್ಟ ಆಗುತ್ತೆ. ಸೊ ಅದರಿಂದ ಬೇಗ ಬಿಟ್ಟರೆ ಚೂರು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ನೀವು ಇಲ್ಲಿ ನೋಡ್ಬೋದು ಇದೇ ರವಿಶಂಕರ್ ಗುರೂಜಿ ಆಶ್ರಮ ಅವರ ಎಂಟ್ರೆನ್ಸು. ಸೊ ನಾವಿಲ್ಲಿ ಬೆಳಗ್ಗೆ ಒಂದು 11:30ಕ್ಕೆ ಇಲ್ಲಿ ತಲುಪಿದ್ವಿ. ಸೊ ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನೀವು ಬೈಕಲ್ಲಿ ಬಂದರೆ ಇಲ್ಲಿ ಗೂಗಲಿಂದ ಸ್ಕ್ಯಾನ್ ಮಾಡಿಬಿಟ್ಟು ಬೈಕ್ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು 10 ರೂಪೀಸ್ನ ಬೈಕ್ ಪಾರ್ಕಿಂಗ್ ಚಾರ್ಜ್ ಅಂತ ಪೇ ಮಾಡಬೇಕು. ಸೊ ಇಲ್ಲಿ ನೀವು ರೈಟ್ ಸೈಡ್ ನೋಡ್ಬೋದು ಇಲ್ಲೇ ಬೈಕ್ ಪಾರ್ಕಿಂಗ್ ಇರೋದು. ಸೊ ನಾವು ಇಲ್ಲೇ ಬೈಕ್ ಪಾರ್ಕ್ ಮಾಡಿಬಿಟ್ಟು ಮುಂದೆ ನಡ್ಕೊಂಡು ಹೋಗಬೇಕು. ಇಲ್ಲಿ ಲೆಫ್ಟ್ ಸೈಡ್ ನೋಡ್ಬೋದು ನೀವು ಇಲ್ಲೇ ಬೇಕರಿ ಇದೆ, ಕೆಫೆ ಇದೆ ಮತ್ತು ಇವರೇ ಬೆಳೆದಿರುವಂಥ ಆರ್ಗ್ಯಾನಿಕ್ ತರಕಾರಿ ಕೂಡ ಇದೆ. ಸೊ ಅಂದರೆ ಇಲ್ಲೇ ಬೆಳೀತಾರೆ ಇವರು, ಇಲ್ಲೇ ಬೆಳೆದ್ಬಿಟ್ಟು ಅದನ್ನು ಮಾರ್ತಾರೆ. ಸೊ ಅದರ ಜೊತೆಗೆ ಇಲ್ಲೊಂದು ಎಂಟ್ರೆನ್ಸ್ ಆದ ತಕ್ಷಣ ಇಲ್ಲಿ ನಿಮಗೆ ಒಂದು ಬೋರ್ಡ್ ಹಾಕಿದ್ದಾರೆ. ಅದರ ಒಳಗಡೆ ಏನೇನಿದೆ ಅಂತ ವಿಶಾಲಾಕ್ಷಿ ಮಂಟಪ, ಗುರುಪಾದಕ ವನಂ, ಅನ್ನಪೂರ್ಣ ಡೈನಿಂಗ್ ಹಾಲ್, ಶ್ರೀ ವೆಲ್ ಬೀಯಿಂಗ್, ಶ್ರೀ ಸಾಂಬ ಪರಮೇಶ್ವರ ಟೆಂಪಲ್ ಅಂತ ಒಳಗಡೆ ಎಲ್ಲ ಇದ್ದಾವೆ. ಸೊ ಇಲ್ಲಿಂದ ಮುಂದೆ ನಾವು ನಡ್ಕೊಂಡು ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಇಲ್ಲಿ ನಿಮಗೆ ರೈಟ್ ಸೈಡ್ ಕಾಣಿಸುತ್ತೆ, ನಿಮಗೆ ಇಲ್ಲಿ ಕಾರ್ ಪಾರ್ಕಿಂಗ್ನ ಮಾಡ್ಬೋದು. ಸೊ ಇದು ಎದುರುಗಡೆ ಕಾಣ್ತಿರುವಂಥದ್ದು ನಿಮಗೆ ಎನ್ಕ್ವೈರಿ ಅಂದರೆ ಮಾಹಿತಿ ಕೇಂದ್ರ. ಸೊ ಇಲ್ಲಿ ಹೋಗ್ಬಿಟ್ಟು ನಿಮಗೆ ಒಳಗಡೆ ಯಾವ ರೂಟಲ್ಲಿ ಏನಿದೆ ಅಂತ ಇವರು ಮಾಹಿತಿಯನ್ನು ಕೊಡ್ತಾರೆ. ಸೊ ನಿಮಗೆ ಬಸ್ ಏನಾದರೂ ಬುಕ್ ಮಾಡಬೇಕು ಅಂತಂದರೆ ಇವ್ರ ಹತ್ರನೇ ಎನ್ಕ್ವೈರಿ ಮಾಡಬೇಕು. ಅವರೇ ನಿಮಗೆ ಬಸ್ಸಲ್ಲಿ ಎಲ್ಲ ಪ್ಲೇಸಸ್ನ ತೋರಿಸ್ಕೊಂಡು ಬರ್ತಾರೆ. ಬಟ್ ನಾವು ಇಲ್ಲಿ ಹೋಗೋಷ್ಟರಲ್ಲಿ ಎಲ್ಲ ಬಸ್ಸಸ್ ಕೂಡ ಬುಕ್ ಆಗಿದ್ದು. ಬಿಕಾಸ್ ಇದು 15th ಆಗಸ್ಟ್ ಇರೋದ್ರಿಂದ ಸುಮಾರು ಜನ ಬಂದಿದ್ದರು. ಸೊ ಎಲ್ಲ ಬುಕ್ ಆಗಿದ್ದು. ಸೊ ಇದು ಮಾಹಿತಿ ಕೇಂದ್ರ ಏನಿದೆಯಲ್ಲ ಅದರ ಹಿಂದೆನೇ ಬಂದುಬಿಟ್ಟು ಗುರುಪಾದಕ ವನಂ ಅಂತ. ಸೊ ಇದು ತುಂಬಾ ಚೆನ್ನಾಗಿದೆ. ನನಗಂತೂ ಈ ಆಶ್ರಮದಲ್ಲಿ ತುಂಬಾ ಇಷ್ಟ ಆಗಿರುವಂಥದ್ದು ಇದೇ ಫಸ್ಟು. ಗುರುಪಾದಕ ವನಮಿಂದ ಚೂರು ಮುಂದೆ ನಡ್ಕೊಂಡು ಬಂದರೆ ನೀವು ಇಲ್ಲಿ ನೋಡ್ಬೋದು ಅವರದೇ ಆದಂಥ ಕೆಲವೊಂದು ಶಾಪ್ಸ್ ಇದ್ದಾವೆ. ಅಂದರೆ ಶ್ರೀ ರವಿಶಂಕರ್ ಗುರೂಜಿ ಅವರದೇ ಕೆಲವೊಂದು ಪ್ರಾಡಕ್ಟ್ಸ್ ಇದ್ದಾವೆ. ಸೊ ನೀವು ಬೇಕಿದ್ದರೆ ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ನ ಮಾಡ್ಬೋದು. ಸೊ ನಾವು ಎನ್ಕ್ವೈರಿ ಮಾಡಿದಾಗ ನಾವು ಹೋಗಿದ್ದು ಫ್ರೈಡೇ. ಸೊ ಅಲ್ಲಿ ಅವ್ರು ಹೇಳಿದರು ಅಲ್ಲಿ ಶಿವ ಟೆಂಪಲ್ ಹತ್ರ ಲಕ್ಷ್ಮೀ ಪೂಜೆ ಇದೆ. ಸೊ ಅಲ್ಲಿ ಹೋಗಿ ಗುರೂಜಿ ಕೂಡ ಅಲ್ಲೇ ಇದ್ದಾರೆ ಅಂತ ಹೇಳಿದರು. ಸೊ ನಾವು ಇಲ್ಲಿಂದ ನಡ್ಕೊಂಡು ಡೈರೆಕ್ಟಾಗಿ ಶಿವ ಟೆಂಪಲ್ ಹತ್ರನೇ ನಡ್ಕೊಂಡು ಹೋದ್ವಿ. ಸೊ ನೀವು ಇಲ್ಲಿ ನೋಡ್ಬೋದು ಇದೇ ಅನುಗ್ರಹ ಮಂಟಪ. ಸೊ ಇದರ ಹಿಂದೆ ಬಂದುಬಿಟ್ಟು ಶಿವ ಟೆಂಪಲ್ ಇದೆ. ಸೊ ಈ ಅನುಗ್ರಹ ಮಂಟಪದಲ್ಲೇ ಲಕ್ಷ್ಮೀ ಪೂಜೆಯನ್ನು ಗುರೂಜಿಯವರು ಮಾಡ್ತಿದ್ರು. ಸೊ ನೀವಿಲ್ಲಿ ನೋಡ್ಬೋದು ಅಲ್ಲಿ ಹಿಂದ್ಗಡೆ 2 ಆನೆಗಳಿದ್ದಾವೆ. ಅದರ ಪಕ್ಕನೇ ಇರೋದು ಶಿವ ಟೆಂಪಲ್ ಅಂತ. ಸೊ ಅದರ ಪಕ್ಕನೇ ಅಲ್ಲಿ ಗುರೂಜಿ ಕೂತ್ಕೊಂಡು ಪೂಜೆಯನ್ನು ಮಾಡ್ತಿದ್ರು. ಅದಾದಮೇಲೆ ನಾವು ಬಂದಿದ್ದು ರಾಧಾಕುಂಜಕ್ಕೆ.
ಸೊ ಇಲ್ಲಿ ಕೂಡ ಶಿವ ಸ್ಥಾಪನೆಯನ್ನು ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಈ ರಾಧಾಕುಂಜ ಕೂಡ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು, ತುಂಬಾ ಗ್ರೀನರಿ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಫ್ಯಾಮಿಲಿ ಜೊತೆ ಬಂದರೆ ಮನೆಗೆ ಹೋಗೋಕ್ಕೆ ನೀವು ಇಷ್ಟಪಡಲ್ಲ, ಆ ಥರ ಗ್ರೀನರಿ ಆಗಿದೆ, ಆ ಥರ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಪಕ್ಕನೇ ರಾಧಾಕುಂಜ ಅಂತ ಲೇಕ್ ಇದೆ, ಇದ್ರ ನೇಮ್ ಕೂಡ ರಾಧಾಕುಂಜ ಅಂತಲೇ ಇದೆ. ಸೊ ಇಲ್ಲಿ ನೀವು ಸ್ಟ್ರೇಟ್ ಹೋಗ್ಬಿಟ್ಟು ಲೆಫ್ಟ್ ಹೋದರೆ ಇಲ್ಲಿ ಗುರುಕುಲ ಕಾಟೇಜ್ ಅಂತ ಬರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಗುರುಕುಲದ ವಿದ್ಯಾರ್ಥಿಗಳು ಮೇಲ್ಗಡೆಯಿಂದ ಸ್ವಲ್ಪ ಪೂಜೆಯನ್ನು ಮುಗಿಸ್ಕೊಂಡು ಬರ್ತಿದ್ದಾರೆ ಅಂತ. ರಾಧಾಕುಂಜಿಂದ ನಾವು ಡೈರೆಕ್ಟ್ ಬಂದಿದ್ದು ಅನ್ನಪೂರ್ಣ ಡೈನಿಂಗ್ ಹಾಲ್ಗೆ. ಸೊ ನಾವು ಊಟ ಟೈಮ್ ಆಗಿರೋದ್ರಿಂದ ನಾವು ಇಲ್ಲಿ ಲಂಚ್ ಮಾಡೋಣ ಅಂತ ಬಂದಿದ್ವಿ. ಸೊ ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ಎಲ್ಲ ಕೂಡ ಫ್ರೀ ಆಗಿರುತ್ತೆ. ಇಲ್ಲಿ ಟೈಮಿಂಗ್ಸ್ ಏನಂತ ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಊಟಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿ ವಿಸಿಟರ್ ಪಾಸ್ ಅಂತ ಕೊಡ್ತಾರೆ. ಸೊ ಅದನ್ನು ತೊಗೊಂಡ್ಬಿಟ್ಟು ಎಷ್ಟು ಜನ ಇದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ನೇಮ್ನ ಬರೆಸ್ಬಿಟ್ಟು ಅಲ್ಲಿ ಎಂಟ್ರಿ ಮಾಡೋ ಟೈಮಲ್ಲಿ ಗೇಟ್ ಹತ್ರ ಅವರ ಕೈಯಲ್ಲಿ ಕೊಡಬೇಕು. ಸೊ ಎಂಟ್ರಿ ಆದ ತಕ್ಷಣ ಇಲ್ಲಿ ರೈಟ್ ಸೈಡು ಸಪ್ರೇಟಾಗಿ ನೀವು ನೋಡ್ಬೋದು, ಇಲ್ಲಿ ಯಾರು ಕೋರ್ಸ್ ತೊಗೊಂಡಿರ್ತಾರೆ ಅವರಿಗೆ ಸಪ್ರೇಟಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಡೈಲಿ ವಿಸಿಟರ್ ಯಾರು ಇರ್ತಾರೆ ಅವರಿಗೆ ಈ ಕಡೆ ಲೆಫ್ಟ್ ಸೈಡು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ 15th ಆಗಸ್ಟ್ ಇರೋದ್ರಿಂದ ತುಂಬಾ ಜನ ಇದ್ದರು. ಸೊ ಸುಮಾರು 1.5 hourಗಿಂತ ಜಾಸ್ತಿ ಕ್ಯೂನಲ್ಲಿ ನಿಂತಿದ್ದೀವಿ ನಾವು. ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ರೈಸು, ಸಾಂಬಾರು, ಅನ್ನ, ಪಲ್ಯ, ಸ್ವೀಟು, ಸೊ ಎಲ್ಲ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಸೊ ಊಟ ಮಾಡ್ಕೊಂಡು ಹೊರಗಡೆ ಬಂದ ತಕ್ಷಣ ಆರ್ಟ್ ಆಫ್ ಲಿವಿಂಗ್ ಸ್ಟೋರ್ ಇದೆ. ಸೊ ಗುರೂಜಿ ಅವರದೇ ಕೆಲವೊಂದು ಪುಸ್ತಕವನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ಸೊ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ಇಲ್ಲಿ ಬಂದುಬಿಟ್ಟು ಪರ್ಚೇಸ್ನ ಮಾಡ್ಬೋದು. ಅದಾದಮೇಲೆ ನಾವು ಬಂದಿದ್ದು ವಿಶಾಲಾಕ್ಷಿ ಟೆಂಪಲ್ ಹತ್ರ. ಸೊ ಇದು ಅವರ ತಾಯಿಯವರ ನೆನಪಿಗಾಗಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಸುಮಾರು ಒಂದು 81 ಪಿಲ್ಲರ್ಸ್ ಇದ್ದಾವೆ. ಸೊ ಇಲ್ಲಿ ನೀವು ಔಟ್ಸೈಡ್ ನೋಡ್ಬೋದು, ಇಲ್ಲಿ ಕೂತ್ಕೊಳ್ಳೋಕ್ಕೆ ಪ್ಲೇಸಸ್ ಮಾಡಿದ್ದಾರೆ. ಸೊ 15th ಆಗಸ್ಟ್ ಸುಮಾರು ಜನ ಇದ್ದರೆ ಸತ್ಸಂಗನ ಹೊರಗಡೆ ಮಾಡ್ತಾರೆ, ಏನಾದರೂ ಫಂಕ್ಷನ್ಸ್ ಅದು ಇದ್ದರೆ. ಇಲ್ಲ ಅಂತಂದರೆ ಆಲ್ಮೋಸ್ಟ್ ಡೈಲಿ ಎಲ್ಲ ಈ ಮಂಟಪದ ಒಳಗಡೆ ಸತ್ಸಂಗವನ್ನು ಮಾಡ್ತಾರೆ. ಸತ್ಸಂಗ ಬಂದುಬಿಟ್ಟು ಎವ್ರಿಡೇ ನಡೆಯುತ್ತೆ. ಅದು 6:30 ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಯಾರು ಬೇಕಾದರೂ ಬಂದುಬಿಟ್ಟು ಸತ್ಸಂಗಕ್ಕೆ ಕೂತ್ಕೋಬೋದು, ಯಾವ ಚಾರ್ಜಸ್ ಇಲ್ಲ, ಫೀಸ್ ಇಲ್ಲ, ಏನೂ ಇಲ್ಲ. ನೀವು ಬಂದುಬಿಟ್ಟು ಇಲ್ಲಿ ಭಜನೆಯನ್ನು ಮಾಡಿಕೊಂಡು ಆರಾಮಾಗಿ ಮೈಂಡ್ ಪೀಸ್ ಮಾಡಿಕೊಂಡು ನೀವು ಹೋಗ್ಬೋದು. ಸತ್ಸಂಗನ ಮುಗಿಸ್ಕೊಂಡು ನಾವು ಮತ್ತೆ ಕನಕಪುರ ರೋಡ್ ಕಡೆಗೆ ಹೋಗ್ತಾ ಇದ್ವಿ. ಸೊ ದಾರಿಯಲ್ಲಿ ಮತ್ತೆ ನಿಮಗೆ ಇದು ಗುರುಪಾದಕ ವನವನ್ನು ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಲೈಟಿಂಗ್ ಶೋ ಅಂತೂ ಇನ್ನೂ ಸಖತ್ತಾಗಿನೇ ಕಾಣುತ್ತೆ, ನೀವು ಇಲ್ಲಿ ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಿದೆ ಅಂತ. ಓಕೆ ಗೈಸ್, ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.